ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಯೂ ಕುಕಿಂಗ್ ವಿಲೇಜ್. ಮೆಕ್ಕೆಜೋಳವನ್ನು ಬಳಸ್ಕೊಂಡು ಯಾವ ರೀತಿ 2 ಸ್ನ್ಯಾಕ್ಸ್ ರೆಸಿಪಿ ಮಾಡೋದು ನೋಡೋಣ ಬನ್ನಿ. ಮೊದಲು ಮೆಕ್ಕೆಜೋಳದ ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೊಳ್ರಿ. ಮೆಕ್ಕೆಜೋಳದ ಸಿಪ್ಪೆ ಎಲ್ಲ ತೆಗೆದ ನಂತರ ಅದರ ಗುಂಜನ್ನು ಕ್ಲೀನ್ ಮಾಡಿಟ್ಕೊಳ್ರಿ. ನಾನು ಯಾವ ರೀತಿ ತೆಗೆದಿಟ್ಟುಕೊಂಡಿದ್ದೀನಿ ಅದೇ ರೀತಿ ನೀವು ಎಲ್ಲವನ್ನು ತೆಗೆದಿಟ್ಕೊಳ್ರಿ. ಒಂದು ಕುಕ್ಕರ್ಗೆ ಮೆಕ್ಕೆಜೋಳವನ್ನು ಹಾಕಿಕೊಳ್ಳಿ. ಮೆಕ್ಕೆಜೋಳ ಹಾಕಿದ ನಂತರ ಗ್ಯಾಸ್ ಮೇಲೆ ಇಟ್ಟು ಮೆಕ್ಕೆಜೋಳ ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ 4 ವಿಜಿಲ್ ಬರುವವರೆಗೂ ಕುದಿಸಿಕೊಳ್ಳಿ. ಮೆಕ್ಕೆಜೋಳಕ್ಕೆ 4 ವಿಜಿಲ್ ಬಂದರೆ ಸಾಕು. ಹಸಿ ಇರುವುದರಿಂದ ಬೇಗನೆ ಬೇಯುತ್ತದೆ. ಮೆಕ್ಕೆಜೋಳವನ್ನು 4 ವಿಜಿಲ್ ಆದ ನಂತರ ತೆಗೆದಿಟ್ಕೊಳ್ರಿ. ನೋಡಿ ಯಾವ ರೀತಿ ಮೆಕ್ಕೆಜೋಳ ಬಿದ್ದಿದೆ ಅಂತ. ನೀವು ಇದೇ ರೀತಿ ಮೆಕ್ಕೆಜೋಳವನ್ನು ಕುದಿಸಿಕೊಳ್ಳ್ರಿ. ಒಂದು ಚಿಮಟಿ ಸಹಾಯದಿಂದ ಮೆಕ್ಕೆಜೋಳವನ್ನು ಒಂದು ತಟ್ಟೆಗೆ ತೆಗೆದಿಟ್ಟುಕೊಳ್ರಿ. ಗರಂ ಇರುವುದರಿಂದ ಸ್ವಲ್ಪ ಹುಷಾರಾಗಿ ಮೆಕ್ಕೆಜೋಳವನ್ನು ತೆಗೆದುಕೊಳ್ರಿ. ನಂತರ ಗ್ಯಾಸನ್ನು ಹಚ್ಚಿ ನಾವು 2ನೇ ಸ್ನ್ಯಾಕ್ಸ್ ರೆಸಿಪಿ ಮಾಡ್ಕೊಳ್ಳೋಣ. ಒಂದು ಮೆಕ್ಕೆಜೋಳವನ್ನು ತೆಗೆದುಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ. ನಾನು ಯಾವ ರೀತಿಯಲ್ಲಿ ಸುಡ್ತಾ ಇದ್ದೀನಿ ಅದೇ ರೀತಿ ನೀವು ಚೆನ್ನಾಗಿ ಸುಟ್ಕೊಂಡ್ಬಿಡಿ. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಸುಟ್ಕೊಂಡ್ರೆ ಸಾಕು. ಇದು ತುಂಬ ಟೇಸ್ಟಿಯಾಗಿರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ರೋಸ್ಟ್ ಆದ ನಂತರ ಪಕ್ಕಕ್ಕಿಡಿ. ಒಂದು ಪ್ಲೇಟಿಗೆ ಖಾರ, ಉಪ್ಪು, ಮಸಾಲ, ಕಾಲ ನಮಕ್ ತೆಗೆದಿಟ್ಕೊಡ್ರಿ. ಒಂದು ಲಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡಿ. ಈಗ ಮೆಕ್ಕೆಜೋಳದ ಎಲೆ ಮೇಲೆ ಮೆಕ್ಕೆಜೋಳವನ್ನು ಇಟ್ಕೊಂಡು ಲಿಂಬೆ ಹೋಳಿಗೆ ಖಾರ, ಉಪ್ಪು, ಮಸಾಲೆ ಎಲ್ಲವನ್ನು ಹಚ್ಚಿ ಚೆನ್ನಾಗಿ ಮೆಕ್ಕೆಜೋಳಕ್ಕೆ ಹಚ್ಕೊಂಡ್ರಿ. ಇದು ತುಂಬ ಟೇಸ್ಟಿಯಾಗಿರುತ್ತದೆ. ನಿಮಗೆ ಯಾವ ರೀತಿ ಮಸಾಲೆ ಬೇಕು ಅದೇ ರೀತಿ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ನಿಮ್ಮ ಟೇಸ್ಟ್ಗೆ ಯಾವ ರೀತಿ ಬೇಕು ಅದೇ ರೀತಿ ಹಚ್ಕೊಂಡ್ಬಿಡಿ. ಇದು ತುಂಬ ಟೇಸ್ಟಿಯಾಗಿರ್ತದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲಿ ನಾ ಹೇಳುವ ರೀತಿಯಲ್ಲಿ ಮೆಕ್ಕೆಜೋಳದ ರೆಸಿಪಿ ಮಾಡಿಕೊಡ್ರಿ. ನೀವು ಮಾರ್ಕೆಟ್ನಲ್ಲಿ ಹೋದಾಗ ಯಾವ ರೀತಿ ಸಿಗುತ್ತದೆ ಅದೇ ರೀತಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಮೆಕ್ಕೆಜೋಳದ ರೆಸಿಪಿ 2 ಬಂದಿವೆ ಅಂತ. ತುಂಬ ಈಸಿಯಾಗಿರುತ್ತೆ. ಒಂದು ಸರ್ತಿ ಈ ರೆಸಿಪಿ ಮಾಡಿ ನೋಡ್ರಿ, ನಿಮಗೂ ತುಂಬ ಇಷ್ಟ ಆಗುತ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.